ಧರೆಗೆ ಗಂಗೆಯ ತಂದಾತ, ಮರೆಯದ ಮಹಿಮಾ ಪುರುಷನೀತ, ಮಾನವ ಕುಲಕ್ಕೆ ಮಾದರಿ ಈತ. ಮರೆಯದ ಮಹಿಮಾ ಪುರುಷನೀತ, ಮಾನವ ಕುಲಕ್ಕೆ ಮಾದರಿ ಈತ. ಭವಗೆದ್ದ ಭಗೀರಥ, ಸಮಸ್ತರು ಸ್ಮರಿಸಬೇಕು ಅನವರತ, ಸಮಸ್ತರು ಸ್ಮರಿಸಬೇಕು ಅನವರತ. ಬಂಧುಗಳೇ, ಕರ್ನಾಟಕ ಘನ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಭಗೀರಥ ಪೀಠ ಹೊಸದುರ್ಗ ಇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವರು, ಹಿಂದುಳಿದ ವರ್ಗಗಳ ಇಲಾಖೆಯ ಮಾನ್ಯ ಸಚಿವರು ಆಗಿರುವಂತಹ ಯು ವೆಂಕೋಬ, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ, ಹೀಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಸಮಾಜ ಬಂಧುಗಳು, ಮುಖಂಡರುಗಳಿಗೆ, ಸ್ವಾಮೀಜಿಯವರ ಆದಿಯಾಗಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧುಗಳಿಗೆ ಭಗೀರಥ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಭಗೀರಥರು ಮಹಿಮಾ ಪುರುಷರು. ಈ ಜಯಂತಿ ದಿವಸ ಆ ಮಹಾಮಹಿಮಾ ಪುರುಷರ ಒಂದು ಪೌರಾಣಿಕ ಕಥನವನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಸಮಸ್ತ ಜನಾಂಗ ಅವರಿಂದ ಕಲಿಯಬೇಕಾದಂಥ ಆದರ್ಶ ಮತ್ತು ಆಶಯಗಳನ್ನು ಏನು ಅನ್ನೋದನ್ನು ತಿಳ್ಕೊಳ್ಬೇಕಾದಂತಹ ಸಂದರ್ಭ ಇದು. ಭಗೀರಥರು ಮಹರ್ಷಿಗಳು. ಅವರ ಚರಿತ್ರೆಗೆ ಹೋದರೆ ಪುರಾಣದ ಕಥೆಗಳು ನಮಗೆ ಸಾಕಷ್ಟು ಸಿಗುತ್ತವೆ. ಬಹಳ ಮುಖ್ಯವಾಗಿ ಭಗೀರಥರು ಅಂದರೆ ಒಂದು ಪ್ರಜ್ಞೆ, ಒಂದು ಪ್ರತಿಜ್ಞೆ, ಒಂದು ನಿರಂತರ ಪ್ರಯತ್ನಗಳ ಪ್ರತೀಕ ಅಂತ ನಾನು ಭಾವಿಸ್ತೇನೆ. ಭಗೀರಥರು ದೇವಗಂಗೆಯನ್ನು ಈ ಭೂಮಿಗೆ ಹರಿಸುವಲ್ಲಿ ಎಂಥ ಕಠಿಣವಾದಂತಹ ತಪಸ್ಸನ್ನು ಮಾಡುವುದರ ಮೂಲಕವಾಗಿ ಶಿವನನ್ನು ಒಲಿಸಿಕೊಂಡ್ರು ಅನ್ನೋದನ್ನು ತಿಳ್ಕೊಳ್ಬೇಕಾದಂತಹ ಸಂದರ್ಭ ಇದು. ಬಂಧುಗಳೇ, ಇಂತಹ ಜಯಂತಿಯ ಸಂದರ್ಭದಲ್ಲಿಯೇ ನಮ್ಮ ಕುಲ ಪರಂಪರೆಯನ್ನು ಮೆಲುಕು ಹಾಕುವಂಥದ್ದು ಬಹಳ ಅವಶ್ಯ. ಪರಂಪರೆಯೊಂದಿಗೆ ಪಿಸುನಾಡದ ಹೊರತು ವರ್ತಮಾನದ ಅಗತ್ಯತೆಗಳನ್ನು ಮತ್ತು ವಿದ್ಯಮಾನಗಳಿಗೆ ನಾವು ಮುಖಾಮುಖಿಯಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತಿಳುವಳಿಕೆ ಇದೆಯಲ್ಲ, ಅದು ಎಲ್ಲ ಸಮಾಜಗಳಿಗೂ ಕೂಡ ಬಹಳ ಮುಖ್ಯವಾದಂಥದ್ದು. ಆ ನಿಟ್ಟಿನೊಳಗೆ ಭಗೀರಥರ ಮಹತ್ವ ಮತ್ತು ಚರಿತ್ರೆ ಮತ್ತು ಪೌರಾಣಿಕ ತಿಳುವಳಿಕೆಯನ್ನು ನಾವು ಇವತ್ತು ಮತ್ತೆ ಮತ್ತೆ ಅನುಸಂಧಾನ ಮಾಡುವುದು ಅಗತ್ಯ ಅಂತ ನಾನು ಭಾವಿಸ್ತೇನೆ. ಭಗೀರಥರ ಹಿನ್ನೆಲೆಯನ್ನು ಸ್ವಲ್ಪ ಮೆಲುಕು ಹಾಕೋದಾದರೆ, ಅಯೋಧ್ಯೆಯನ್ನು ಆಳ್ತಕ್ಕಂಥ ಸಗರ ಮಹಾರಾಜನ ಚಕ್ರವರ್ತಿ ಆತ. ಅವನಿಗೆ ಇಬ್ಬರು ಮಕ್ಕಳು, ಇಬ್ಬರು ಹೆಂಡತಿಯರು. ಒಬ್ಬಳು ಕೇಶಿನಿ, ಇನ್ನೊಬ್ಬಳು ಸುಮತಿ ಅಂತ. ಮಕ್ಕಳೇ ಆಗಿರೋದಿಲ್ಲ ಸಗರ ಮಹಾರಾಜನಿಗೆ. ಬಲಶಾಲಿ, 99 ಅಶ್ವಮೇಧ ಯಾಗಗಳನ್ನು ಕೈಗೊಂಡು ಇನ್ನು 100ನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳುವುದರ ಮೂಲಕ ಇಂದ್ರ ಪದವಿಯನ್ನು ತಾನು ಗಳಿಸ್ಕೊಳ್ಬೇಕು ಅನ್ನುವಂಥ ಆಸೆಯನ್ನು ಹುಟ್ಟಿಸಿಕೊಂಡಂಥವನು. ಆದರೆ ಏನು ಮಾಡೋದು, ಮಕ್ಕಳ ಭಾಗ್ಯ ಸಗರ ಮಹಾರಾಜನಿಗೆ ಇರೋದಿಲ್ಲ. ಅದಕ್ಕೆ ಅದರಿಂದ ಬೇಸತ್ತು ಕಾಡಿಗೆ ತೆರಳುತ್ತಾನೆ. ಭೃಗು ಮಹರ್ಷಿಗಳು ಕಾಡಿನಲ್ಲಿ ತಪಸ್ ಮಾಡ್ತಾ ಇರುವಾಗ ಸಗರ ಮಹಾರಾಜನಿಗೆ ಭೃಗು ಮಹರ್ಷಿಗಳು ಪ್ರತ್ಯಕ್ಷ ಆಗ್ತಾರೆ. ಏನು ಮಹಾರಾಜ, ನೀನು ಕಾಡಿನಲ್ಲಿ ಬಂದು ತಪಸ್ ಮಾಡ್ತಾ ಇದೆಯಾ, ಏನು ಬೇಕು ನಿನಗೆ, ಏನು ವರ ಕೇಳು ಅಂತ. ಆವಾಗ ಸಗರ ಮಹಾರಾಜ ಮಕ್ಕಳ ಭಾಗ್ಯವನ್ನು ಕರುಣಿಸುವಂತ ಕೇಳ್ಕೊಡ್ತಾನೆ. ತಥಾಸ್ತು ಅಂತ ಭೃಗು ಮಹರ್ಷಿಗಳು ಹೇಳ್ತಾರೆ. ಈ ಕಡೆಗೆ 99 ಅಶ್ವಮೇಧ ಯಾಗ ಕೈಗೊಂಡು 100ನೇ ಅಶ್ವಮೇಧ ಯಾಗವನ್ನು ಕೈಗೊಂಡ್ರೆ ಇಂದ್ರ ಪದವಿ ತನಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಆಸೆಯನ್ನು ಹುಟ್ಟಿಕೊಂಡಂತಹ ಮಹಾರಾಜ ಮಕ್ಕಳು ಆಗ್ತವೆ. ಕೇಶಿನಿಗೆ 1 ಮಗು, ಮತ್ತೆ ಸುಮತಿಗೆ 60,000 ಮಕ್ಕಳು ಹುಟ್ಟುತ್ತವೆ. ಬಹಳ ಮುಖ್ಯವಾಗಿ ಇದು ಪುರಾಣ. ಆದರೆ ನಾನು ಪುರಾಣದ ಬಗ್ಗೆ ಮತ್ತು ವರ್ತಮಾನದ ಬಗ್ಗೆ ಆಮೇಲೆ ಹೇಳ್ತೇನೆ. ಭಗೀರಥರು ಮುಂದೆ ಹೇಗೆ ಅವರ ಹಿನ್ನೆಲೆಯನ್ನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಸಗರ ಮಹಾರಾಜನಿಗೆ ಇಂದ್ರ ಪದವಿ ಎಲ್ಲಿ ನನ್ನಿಂದ ಕಸ್ಕೊಂಡ್ಬಿಡ್ತಾನೆ ಅನ್ನುವಂಥ ಭಯದ ಕಾರಣಕ್ಕೆ ಇಂದ್ರದೇವ ಅಶ್ವವನ್ನು ಕದ್ದು
ಕಪಿಲ ಮಹರ್ಷಿಗಳ ಪಾತಾಳ ಲೋಕದಲ್ಲಿರ್ತಕ್ಕಂಥ ಕಪಿಲ ಮಹರ್ಷಿಗಳ ಆಶ್ರಮದಲ್ಲಿ ಕಟ್ಟಿ ಹಾಕ್ತಾರೆ. 60,000 ಮಕ್ಕಳು ಹುಟ್ಟಿದ್ರಲ್ಲ, ಅಸಮಂಜ, ಅಂಶುಮಂತು, ದಿಲೀಪ, ಹೀಗೆ ಮಕ್ಕಳ ಸಂಖ್ಯೆ ಇದೆ. ಅವರೆಲ್ಲ ಅಂಶುಮಂತು ಮತ್ತು 60,000 ಮಕ್ಕಳುಗಳೆಲ್ಲ ಸೇರಿಕೊಂಡು ಆ ಕಟ್ಟಿದ ಅಶ್ವವನ್ನು ಹುಡುಕೋದಕ್ಕಂತ ಹೊರಡ್ತಾರೆ. ಆಗ ಅಶ್ವಮಂತು ಮತ್ತು 60,000 ಮಕ್ಕಳುಗಳು ಎಲ್ಲೂ ಹುಡುಕಿದ್ರೂ ಕುದುರೆ ಕಾಣಿಸೋದೇ ಇಲ್ಲ. ಸಗರ ಮಹಾರಾಜನಿಗೆ 100ನೇ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು ಅಂದರೆ ಆ ಅಶ್ವ ಕುದುರೆ ಬೇಕೇ ಬೇಕಾಗಿತ್ತು. ಅದರ ಭಯ ಇಂದ್ರದೇವರಿಗೆ ಕಾಡ್ತಾ ಇತ್ತು. ಹಾಗಾಗಿ ಏನಾದರೂ ಮಾಡಿ ಆ ಅಶ್ವವನ್ನು ಕರೆತರಲೇಬೇಕು ಅಂತ ಹೇಳಿ ಮಕ್ಕಳನ್ನ ಕಳಿಸ್ತಾನೆ ಸಗರ ಮಹಾರಾಜ. ಮಕ್ಕಳು ಹುಡುಕ್ತಾರೆ, ಎಲ್ಲೂ ಕುದುರೆ ಕಾಣಿಸೋದೇ ಇಲ್ಲ. ಪಾತಾಳ ಲೋಕದಲ್ಲಿರ್ತಕ್ಕಂಥ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೊರಡ್ತಾರೆ. ಅಲ್ಲಿ ಕುದುರೆ ಕಾಣಿಸುತ್ತೆ. 60,000 ಮಕ್ಕಳಿಗೆ ಓಹೋ ಕುದುರೆ ಇಲ್ಲೇ ಇದೆ, ಕಪಿಲ ಮಹರ್ಷಿಗಳು ತಂದು ಇದನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿ ಕಪಿಲ ಮಹರ್ಷಿಗಳ ಮೇಲೆ ತುಂಬಾ ಸಿಟ್ಟಾಗಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಗೊಂಡಿರ್ತರಾಗಿರ್ತಕ್ಕಂಥ ಕಪಿಲ ಮಹರ್ಷಿಗಳು ತುಂಬಾ ಕ್ರೋಧಗೊಂಡು ಕೋಪಗೊಂಡು ಎಲ್ರಿಗೂ ಸುಟ್ಟು ಹಾಕ್ತಾರೆ. ಬೂದಿಯಿಂದ ಸುಟ್ಟು ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಕಪಿಲ ಮಹರ್ಷಿಗಳ ಉಗ್ರ ಕೋಪಕ್ಕೆ ಬಲಿಯಾದಂತಹ 60,000 ಮಕ್ಕಳು ಕೂಡ ಸುಟ್ಟು ಬೂದಿಯಾಗ್ತಾರೆ. ಅಂಶುಮಂತು ಈ ವಿಷಯವನ್ನು ಸಗರ ಮಹಾರಾಜ ತನ್ನ ತಂದೆ ಸಗರ ಮಹಾರಾಜನಿಗೆ ಹೇಳ್ತಾರೆ. ಅಯ್ಯೋ ತುಂಬಾ ಚಿಂತಿತ ಆಗ್ತಾನೆ ಮಹಾರಾಜ, ಏನು ಮಾಡೋದು ಅಂತ ಹೇಳಿ. ಮುಂದೆ ಅಂಶುಮಂತು ಹೋಗಿ ಹೇಳಿದ ಮೇಲೆ ಯಾಕೆ ಮಕ್ಕಳುಗಳು ಬರಲೇ ಇಲ್ಲಲ್ಲ, ಅವನಿಗೆ ಗೊತ್ತಿಲ್ಲ ಈ ಸಂಗತಿ, ಮಕ್ಕಳು ಹೋದವರು ಬರಲೇ ಇಲ್ಲ, ವಾಪಸ್ ಬರಲೇ ಇಲ್ಲ ಅಂತ ಹೇಳಿ ಅವನಿಗೆ ಚಿಂತೆ ಆಗುತ್ತೆ. ಆವಾಗ ಅಂಶುಮಂತನ್ನ ಮತ್ತೆ ಕಳಿಸ್ತಾನೆ, ನೋಡ್ಕೊಂಡು ಬಾ ಅಂತ ಹೇಳಿ. ಅಲ್ಲಿ ಬರುವಾಗ ಗರುಡ ಅಶರೀರವಾಣಿ ಒಂದು ಹೇಳುತ್ತೆ, ನೋಡಪ್ಪ ನಿಮ್ಮ ಎಲ್ಲ ಅಣ್ಣ ತಮ್ಮಂದಿರುಗಳು ಕಪಿಲ ಋಷಿಗಳ ಶಾಪಕ್ಕೆ ಗುರಿಯಾಗಿ ಸುಟ್ಟು ಭಸ್ಮ ಆಗಿದ್ದಾರೆ. ಅವರ ಆತ್ಮಗಳಿಗೆ ಸದ್ಗತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಗಂಗಾಮಾತೆಯನ್ನು ಭೂಮಿಗೆ ತರಿಸಬೇಕಾದಂತಹ ಅವಶ್ಯಕತೆ ಇದೆ. ಗಂಗಾಮಾತೆ ಆ ಸುಟ್ಟ ಬೂದಿಯನ್ನು ತೊಯ್ದರೆ ಮಾತ್ರ ಅವರ ಆತ್ಮಗಳಿಗೆ ಸದ್ಗತಿ ಸಿಗುತ್ತೆ. ಈ ಕೆಲಸವನ್ನು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದನ್ನ ಅರ್ಥ ಮಾಡಿಕೊಂಡಂತಹ ಸಗರ ಮಹಾರಾಜನಿಗೆ ಗಂಗಾಮಾತೆಯನ್ನು ತರೋದು ಸಾಧ್ಯ ಆಗೋದಿಲ್ಲ. ಅವನ ಮಗ ಅಂಶುಮಂತು, ಅವನಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಮುಂದೆ ಅಂಶುಮಂತನ ಮಗ ದಿಲೀಪ ಅಂತ, ಅವನಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅವರೆಲ್ಲ ಗಂಗೆಯನ್ನು ತರೋದಕ್ಕೆ ವಿಫಲ ಆಗ್ತಾರೆ. ದಿಲೀಪನ ಮಗನಾಗಿರುವಂಥವರೇ ಭಗೀರಥ ಮಹರ್ಷಿಗಳು. ಭಗೀರಥ ಮಹರ್ಷಿಗಳಿಗೆ ಇದೆಲ್ಲ ಕಥೆ ಗೊತ್ತಿತ್ತು. ಹೇಗಾದರೂ ಮಾಡಿ ತಮ್ಮ ಪೂರ್ವಜರ ಆತ್ಮಗಳಿಗೆ ಸದ್ಗತಿಯನ್ನ ಮೋಕ್ಷ ಕರುಣಿಸುವಂತಹದ್ದು ಮಾಡೇ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನ ತೋಡ್ತಾರೆ ಭಗೀರಥರು. ಅಷ್ಟಕ್ಕೆ ಬಿಡೋದಿಲ್ಲ, ಉಗ್ರವಾದಂತಹ ಕಠಿಣವಾದಂತಹ ಘೋರತಮವಾದಂತಹ ತಪಸ್ಸನ್ನ ಮಾಡ್ತಾರೆ. ಅದು ಎಂಥ ತಪಸ್ಸು ಅಂತ ಹೇಳಿದ್ರೆ, ಬೆಂಕಿಯ ಉರಿಯಲ್ಲಿ ನಿಂತುಕೊಂಡು ಸೂರ್ಯನನ್ನ ತದೇಕಚಿತ್ತದಿಂದ ನೋಡುವಂಥದ್ದು. ಹೀಗೆ ಬಹಳ ಕಠಿಣವಾದಂತಹ ತಪಸ್ಸಿನಲ್ಲಿ ನಿರತವಾಗಿರ್ತಕ್ಕಂಥ ಭಗೀರಥರಿಗೆ ದೇವತೆಗಳು ಬ್ರಹ್ಮನಿಗೆ ಹೇಳ್ತಾರೆ, ಇಲ್ಲ ತುಂಬಾ ಉಗ್ರವಾದಂಥ ತಪಸ್ಸನ್ನ ಮಾಡ್ತಾ ಇದ್ದಾನೆ ಭಗೀರಥರು, ಅವ್ರಿಗೆ ಏನಾದರೂ ಕರುಣಿಸಬೇಕು ಅಂತ ಹೇಳಿ ದೇವತೆಗಳು ಬ್ರಹ್ಮನಿಗೆ ಹೇಳ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷ ಆಗ್ತಾರೆ. ಏನಪ್ಪ ಭಗೀರಥ, ನೀವು ಯಾವ ಉದ್ದೇಶಕ್ಕೋಸ್ಕರ ನೀನು ಇಂಥದ್ದೊಂದು ಕಠಿಣವಾದಂಥ ತಪಸ್ಸನ್ನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅವಾಗ ಇಲ್ಲ, ಕಪಿಲ ಋಷಿಗಳ ಶಾಪಕ್ಕೆ ಗುರಿಯಾಗಿ ಸುಟ್ಟು ಭಸ್ಮ ಆಗಿದ್ದಾರೆ, ಅವರ ಆತ್ಮಗಳಿಗೆ ಸದ್ಗತಿಯನ್ನು ಕರುಣಿಸುವ ದೃಷ್ಟಿಯಿಂದ ನಾನು ತಪಸ್ಸಿನನ್ನ ನಿರತನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವ ತಥಾಸ್ತು ಅಂತ ಹೇಳ್ತಾನೆ. ಭಗೀರಥರಿಗೆ ಸಂತೋಷ ಆಗುತ್ತೆ. ಅದು ಒಂದು ಸಮಸ್ಯೆ, ಗಂಗಾಮಾತೆಯನ್ನ ಭೂಮಿಗೆ ತರೋದಿದೆಯಲ್ಲ, ಒಂದು ವೇಳೆ ನಾನು ತಥಾಸ್ತು ಅಂದ ತಕ್ಷಣವೇ ಗಂಗಾಮಾತೆ ಪ್ರವಾಹದೋಪಾದಿಯಲ್ಲಿ ಬಂದುಬಿಡ್ತಾರೆ. ಅದನ್ನು ತಡೆಗಟ್ಟತಕ್ಕಂತಹ ಶಕ್ತಿ ಈ ಭೂಮಂಡಲದಲ್ಲಿ ಎಲ್ಲೂ ಯಾರಿಗೂ ಇಲ್ಲ, ಅದು ಇದ್ದದ್ದು ಮಾತ್ರ ಶಿವನಿಗೆ ಮಾತ್ರ ಅಂತ ಹೇಳ್ತಾರೆ. ಮತ್ತೆ ಶಿವನನ್ನ ಕುರಿತು ಭಗೀರಥ ತಪಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಂಥ ಅದ್ಭುತವಾದಂತಹ ಕತೆ. ಶಿವನನ್ನ ಕುರಿತು ತಪಸ್ ಮಾಡಿ ಶಿವನನ್ನು ಒಲಿಸ್ಕೊಳ್ತಾನೆ ಭಗೀರಥರು. ಶಿವದೇವ ಪ್ರತ್ಯಕ್ಷ ಆಗ್ತಾನೆ. ಆಗಿ ಹೇಳ್ತಾನೆ, ಶಿವನ ಜಡೆಯಿಂದ ಗಂಗಾಮಾತೆಯನ್ನ 7 ಭಾಗಗಳಲ್ಲಿ ಕಳಿಸಿಕೊಡ್ತಾನೆ. ಜಡೆಯ ಮೂಲಕವಾಗಿ ಕಳಿಸಿಕೊಡ್ತಾನೆ. ಅಂದ್ರೆ ಪ್ರವಾಹದ ರಭಸ ಕ್ರಮೇಣ ನಿಯಂತ್ರಣಕ್ಕೆ ಬರುತ್ತೆ.
ಅದು ಸಹ ಸುಲಭವಾಗಿ ಗಂಗಾದೇವಿ ಭೂಮಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಶಿವ ತಥಾಸ್ತು ಅಂತ ವರ ಕೊಡ್ತಾನೆ. ಭಗೀರಥರು ಮುಂದೆ ಹೋಗ್ತಾರೆ, ಗಂಗಾ ಮಾತೆ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾರೆ. ಅಲ್ಲಿ ಬರ್ತಾ ಇರುವಾಗ ಗಂಗಾ ಮಾತೆ ಭೃಗು ಮಹರ್ಷಿ, ಜಾಹ್ನವಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಗಂಗಾ ಮಾತೆ ಸಂಪೂರ್ಣವಾಗಿ ಜಾಹ್ನವಿ ಮಹರ್ಷಿಗಳ ಆಶ್ರಮವನ್ನು ನೀರಿನಲ್ಲಿ ತೊಯ್ಯುವ ಹಾಗೆ ಮಾಡಿಬಿಡ್ತಾರೆ. ಜಾಹ್ನವಿ ಮಹರ್ಷಿ ತುಂಬ ಕಠೋರ ತಪಸ್ವಿಗಳವರು. ತಪಸ್ಸು ನಿರತವಾಗಿರುವಂತಹ ಸಂದರ್ಭದಲ್ಲಿ ಗಂಗಾ ಮಾತೆ ಇಡೀ ಆಶ್ರಮವನ್ನೇ ನೀರಿನಲ್ಲಿ ತೊಯ್ಯುವ ಹಾಗೆ ಮಾಡಿದ ಕೋಪಕ್ಕೆ ಘಟಘಟನೆ ಜಾಹ್ನವಿ ಮಹರ್ಷಿಗಳು ನೀರನ್ನು ಕುಡಿದ್ಬಿಡ್ತಾರೆ. ಭಗೀರಥರಿಗೆ ಇದು ಗೊತ್ತೇ ಆಗೋದಿಲ್ಲ, ಕಾಣಿಸೋದೇ ಇಲ್ಲ. ಅಯ್ಯೋ, ನನ್ನ ಹಿಂದೆ ಬಂದಿರತಕ್ಕಂಥ ಗಂಗಾ ಮಾತೆ ಎಲ್ಲಿ ಹೋದಳು ಅಂತ ಭಗೀರಥರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಮತ್ತೆ ಏನು ಎಂಥ ಪ್ರಯತ್ನ ಮಾಡಿದ್ರು ಮತ್ತೆ ಮತ್ತೆ ಗಂಗಾ ಮಾತೆ ಪೂರ್ಣ ಪ್ರಮಾಣದಲ್ಲಿ ಧರೆಗೆ ಬರ್ತಾ ಇಲ್ಲಲ್ಲ ಅಂತ ಬಿಡೋದೇ ಇಲ್ಲ. ಮತ್ತೆ ಜಾಹ್ನವಿ ಮಹರ್ಷಿಗಳಿಗೆ ಕೃಪೆ ತೋರಿ ಹೀಗೆಲ್ಲ ಮಾಡಬೇಡಿ, ದಯಮಾಡಿ ನನ್ನ ಪೂರ್ವಜರ ಆತ್ಮಗಳಿಗೆ ನಾನು ಮೋಕ್ಷವನ್ನು ಕೊಡಲೇಬೇಕಾಗಿದೆ, ನೀವು ಕರುಣೆ ತೋರಬೇಕು ಅಂತ ಹೇಳಿ ಮತ್ತೆ ಅವರನ್ನು ಬೇಡ್ಕೊಟ್ಟು ಅವರು ಆಗಲೇ ತಥಾಸ್ತು ಅಂತ ಹೇಳಿ ಗಂಗಾ ಮಾತೆಯನ್ನು ಜಾಹ್ನವಿ ಮಹರ್ಷಿಗಳು ಬಿಟ್ಕೊಡ್ತಾರೆ. ಭಗೀರಥರು ಮುಂದೆ ಹೋಗ್ತಾರೆ, ಗಂಗಾ ಮಾತೆ ಹಿಂಬಾಲಿಸ್ಕೊಂಡು ಬರ್ತಾರೆ. ಹೀಗೆ ಭಗೀರಥ ಮಹರ್ಷಿಗಳ ಹಿಂಬಾಲಿಸಿ ಬಂದಿರತಕ್ಕಂಥ ಗಂಗಾ ಮಾತೆಯನ್ನು ಭಾಗೀರಥಿ ಅಂತಲೂ ಕೂಡ ಕರೆಯುವಂಥದ್ದು ನಮ್ಮ ಚರಿತ್ರೆಯಲ್ಲಿ ಪುರಾಣಗಳಲ್ಲಿ ದಾಖಲೆ ಆಗ್ತದೆ. ನೋಡಿ, ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂಗತಿ ಏನು ಅಂತ ಹೇಳಿದ್ರೆ, ನಿರಂತರವಾದಂಥ ಪ್ರಯತ್ನ ಮತ್ತು ಪ್ರತಿಜ್ಞೆ ಅಂದರೆ ಸಂಕಲ್ಪ ಶಕ್ತಿ. ಯಾವುದೇ ಒಂದು ಸಂಕಲ್ಪ ಶಕ್ತಿಯ ಸಿದ್ಧಿಗೋಸ್ಕರ ನಿರಂತರವಾದಂಥ ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ಸಾಧ್ಯ ಅನ್ನೋದಕ್ಕೆ ಭಗೀರಥರೇ ಬಹಳ ದೊಡ್ಡ ಸಾಕ್ಷಿ. ಇಂತಹ ಮಹಿಮಾ ಪುರುಷರಾಗಿರ್ತಕ್ಕಂಥ ಭಗೀರಥರ ಕುಲದವರೇ ಉಪ್ಪಾರ ಸಮಾಜದವರು. ಅವರ ಉಪ್ಪಾರ ಸಮಾಜದ ಕುಲಗುರುಗಳು ಭಗೀರಥರು. ಇಡೀ ಉಪ್ಪಾರ ಸಮಾಜ ತುಂಬ ಹೆಮ್ಮೆ ಪಡಬೇಕ್ರಿ, ಬಹಳ ಅಭಿಮಾನ ಪಡಬೇಕ್ರಿ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಉಪ್ಪಾರ ಸಮಾಜದ ಮೂಲ ವೃತ್ತಿ ಉಪ್ಪು ತಯಾರಿಕೆ ಮಾಡುವಂಥದ್ದು. ಇದು ಆಂಧ್ರ ಪ್ರದೇಶದ ಸರ್ಕಾರದಲ್ಲಿ ಅನಂತರಾಯ ಮಾಡ್ತಾ ಶಿಫಾರಸಿನಲ್ಲಿ ಮೂಲಭೂತವಾಗಿ 1888ರಲ್ಲಿ ಬ್ರಿಟಿಷರ ಉಪ್ಪು ನಿಷೇಧ ಕಾಯ್ದೆ ಜಾರಿಯಾಯಿತು. ಆ ಸಂದರ್ಭದಲ್ಲಿ ಉಪ್ಪನ್ನು ತಯಾರು ಮಾಡ್ತಕ್ಕಂಥ ಈ ಉಪ್ಪಾರ ಸಮಾಜ ಬಂಧುಗಳು ಅರಸಿ ಹೋಗಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು. ಇದನ್ನ ಉಲ್ಲೇಖ ಮಾಡ್ತಾರೆ ಅನಂತರಾಮನ್ ಆಯೋಗ 1868ರಲ್ಲಿ. ಬಂಧುಗಳೇ, ಈಗ ಉಪ್ಪಾರ ಸಮಾಜದವರು ಬೇರೆ ಬೇರೆ ಉಪಪಂಗಡಗಳಾಗಿ ಇದ್ದಾರೆ ಮತ್ತು 22 ಉಪಪಂಗಡಗಳಲ್ಲಿ 150ಕ್ಕಿಂತ ಹೆಚ್ಚು ಬೆಡಗುಗಳಲ್ಲಿ, ಬಹಳ ಮುಖ್ಯವಾಗಿ ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ಇಲ್ಲಿ ಅಧಿಕವಾಗಿ ಕಂಡು ಬರ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಚಾಮರಾಜನಗರ, ಮೈಸೂರು, ಈ ಹಳೆಯ ಮೈಸೂರು ಭಾಗ, ಬಳ್ಳಾರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ, ದಾವಣಗೆರೆ, ಬೆಳಗಾವಿ, ಈ ಥರದ ಜಿಲ್ಲೆಗಳಲ್ಲಿ ಉಪ್ಪಾರ ಸಮಾಜ ಬಂಧುಗಳು ಅಧಿಕ ಸಂಖ್ಯೆಯಲ್ಲಿ ಕಾಣಿಸ್ತಾರೆ. ಬಹಳ ಮುಖ್ಯವಾಗಿ ನಾನು ಹೇಳೋದಕ್ಕೆ ಹೊರಟಿದ್ದು ಏನು ಅಂದರೆ, ಭಗೀರಥರನ್ನ ಕುಲಗುರುವನ್ನಾಗಿ ಸ್ವೀಕರಿಸಿಕೊಂಡ ಉಪ್ಪಾರ ಸಮಾಜದ ಸಾಂಸ್ಕೃತಿಕ ನಾಯಕ ಅಂದರೆ ಭಗೀರಥರು. ಸಾಂಸ್ಕೃತಿಕ ನಾಯಕ. ಯಾಕೆ ಇಂತಹ ಮಹಿಮಾ ಪುರುಷರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಸಮಾಜಗಳು ಸ್ವೀಕರಿಸ್ತವೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದ್ರೆ ಒಂದು ಐಡೆಂಟಿಟಿ ಅನ್ನುವಂಥದ್ದು, ಒಂದು ಗುರುತು ಅನ್ನುವಂಥದ್ದು, ಒಂದು ಅಸ್ಮಿತೆ ಅನ್ನುವಂಥದ್ದು ಎಲ್ಲ ಸಮಾಜ ಬಾಂಧವರಿಗೆ ಅದು ಅವಶ್ಯಕ. ಭಗೀರಥರು ಅಂತಂದದ್ದು ದೃಢ ಸಂಕಲ್ಪ. ನೋಡಿ, ಒಂದು ಪ್ರಜ್ಞೆ ಇದೆಯಲ್ಲ, ನಮ್ಮ ಪೂರ್ವಿಕರ ಆತ್ಮಗಳಿಗೆ ಸದ್ಗತಿಯನ್ನ ಕರುಣಿಸಿ ಕೊಡಲೇಬೇಕು ಅನ್ನುವಂಥ ಸಂಕಲ್ಪ ಸಿದ್ಧಿಗೋಸ್ಕರ ನಿರಂತರವಾದಂತಹ ಪ್ರಯತ್ನ ಮಾಡಿದಾರಲ್ಲ, ಅದು ಭಗೀರಥ ಪ್ರಯತ್ನ. ಆ ಭಗೀರಥ ಪ್ರಯತ್ನದ ಭಾಗವಾಗಿಯೇ ಉಪ್ಪಾರ ಸಮಾಜವರು ಶ್ರಮಸಂಸ್ಕೃತಿಯ ಜನಾಂಗ. ಬಹಳ ಅದ್ಭುತವಾದಂತಹ ಕೊಡುಗೆಯನ್ನ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೇ ಇತಿಹಾಸದಲ್ಲಿ. ಹೆಮ್ಮೆ ಪಡಬೇಕು ಉಪ್ಪಾರ ಸಮಾಜ ಬಾಂಧವರು. ಯಾಕಂದ್ರೆ ಕ್ರಮೇಣ ಮಣ್ಣಿನ ಕೋಟೆಗಳನ್ನ, ಕಲ್ಲು ಕಡಿಯುವಂತಹ ಕೆಲಸವನ್ನ ಮಾಡ್ತಾ ಬಂದಿರುವಂಥವರ ಕೊಡುಗೆ ಇದೆಯಲ್ಲ, ಇದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಮಾಜ ಬಂಧುಗಳು ಇದನ್ನ ಹೆಮ್ಮೆಯಿಂದ, ಗೌರವದಿಂದ ಹೇಳ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಇಡೀ ದೇಶದಾದ್ಯಂತ ಉಪ್ಪಾರ ಸಮಾಜ ಬಂಧುಗಳು ಸುಮಾರು 8 ಕೋಟಿ, ಅಂದಾಜು 8 ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತ ಹೇಳಲಾಗುತ್ತೆ.
ಪ್ರವರ್ಗ 1ರ ಅಡಿಯಲ್ಲಿ ಗುರುತಿಸಲ್ಪಟ್ಟಿರತಕ್ಕಂಥ ಉಪ್ಪಾರ ಸಮಾಜ ಬಂಧುಗಳು ಈಗ ರಾಜ್ಯದಲ್ಲಿ ಸುಮಾರು 30 ಲಕ್ಷಕ್ಕಿಂತಲೂ ಹೆಚ್ಚು, 30 ಅಥವಾ 40, ಅಂದಾಜು 40 ಲಕ್ಷಕ್ಕಿಂತ 40 ಲಕ್ಷದೊಳಗೆ ಹೆಚ್ಚು ಮಾನ್ಯ ಸಚಿವರಿದ್ದಾರೆ. ಜಾತಿ ಸಮೀಕ್ಷೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮಾನ್ಯ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾನು ಕೂಡ ಗಮನಿಸಿದ್ದೀನಿ. ಸರ್ಕಾರದ ಉದ್ದೇಶ ಏನು ಅಂತಂದ್ರೆ, ಈ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಯ ಗುರುತಿಸಿಕೊಳ್ಬೇಕು ಅನ್ನುವಂಥ ಅನನ್ಯವಾದಂತಹ ಕಾಳಜಿ ಸರ್ಕಾರಕ್ಕೆ ಇದೆ. ಆ ನಿಟ್ಟಿನೊಳಗೆ ಎಲ್ಲ ದಮನಿತಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಶೋಷಿತ ಸಮಾಜಗಳಿಗೆ ಸೂಕ್ತವಾದಂತಹ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಕಳಕಳಿ ಕಾಳಜಿ ಮಾನ್ಯ ಸಚಿವರಿಗೂ ಮತ್ತು ಸರ್ಕಾರಕ್ಕೂ ಇದೆ. ಅದು ಮುಂದಿನ ದಿನಮಾನಗಳಲ್ಲಿ ಈ ಪರವಿರೋಧ ಚರ್ಚೆಗಳು ಆಗ್ತವೆ, ವೈಜ್ಞಾನಿಕವಾದಂತಹ ಸಮಸ್ಯೆಗಳು, ಅದೇನೋ ಸರ್ಕಾರ ಮತ್ತೆ ಮುಂದೆ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಿದೆ. ನಾನು ಹೇಳೋದಕ್ಕೆ ಹೊರಟಿದ್ದು ಏನಂದ್ರೆ, 15% ಮಾತ್ರ ಪ್ರಮಾಣದಲ್ಲಿ ಸಾಕ್ಷರತೆ ಇದೆ ಉಪ್ಪಾರ ಸಮಾಜದಲ್ಲಿ. ಬಂಧುಗಳೇ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಹಿರಿಮೆ ಮತ್ತು ಗರಿಮೆಗಳನ್ನು ಹೊಂದಿರತಕ್ಕಂಥ ಉಪ್ಪಾರ ಸಮಾಜ ಇನ್ನೂ ಹೆಚ್ಚಿನ ಮಟ್ಟದ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದ್ರೆ ಸಂಘಟನೆ, ಸ್ವಾವಲಂಬನೆ ಮತ್ತು ಸಂಘಟನಾತ್ಮಕವಾದಂತಹ ಹೋರಾಟ ಸಾಧ್ಯ ಆಗಬೇಕು. ಸರ್ಕಾರ ಕೊಡ್ತಕ್ಕಂಥ ಉಪ್ಪಾರ ಅಭಿವೃದ್ಧಿ ನಿಗಮ ಅಂತ ಇದೆ. ಉಪ್ಪಾರ ಅಭಿವೃದ್ಧಿ ಬಹುಶಃ ಮಾನ್ಯ ಸಚಿವರು ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ನಾನು ಅನ್ಕೊಳ್ತೇನೆ. ಉಪ್ಪಾರ ಅಭಿವೃದ್ಧಿ ನಿಗಮ ಕೊಡತಕ್ಕಂಥ ಯೋಜನೆಗಳ ಸದುಪಯೋಗವನ್ನು ಸಮಾಜ ಬಾಂಧವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅಂದಾಗ ಮಾತ್ರ ಯಶಸ್ಸು ಮತ್ತು ಸಮಾಜದ ಶ್ರೇಯೋಭಿವೃದ್ಧಿ ಸಾಧ್ಯ ಆಗತ್ತೆ. ಈ ನಿಟ್ಟಿನೊಳಗೆ ನಾನು ಹೇಳೋದಕ್ಕೆ ಹೊರಟಿದ್ದು ಏನು ಅಂದ್ರೆ, ಕುಲಗುರುಗಳಾಗಿರ್ತಕ್ಕಂಥ ಭಗೀರಥರ ನೆನೆಸ್ಕೊಳ್ತಾ ಭಗೀರಥ ಪ್ರಯತ್ನ ಹೇಗಿದೆಯಲ್ಲ, ಹಾಗೆ ಸಮಾಜ ಬಾಂಧವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರುವುದಕ್ಕೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ಆ ಮೂಲಕವಾಗಿ ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಸಂದರ್ಭ ಈಗ ಇದೆ. ಹೀಗಾಗಿ ಸಮಾಜ ಬಾಂಧವರು ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಬೇಕು. ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತು ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಈ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಾದಂತಹ ಅವಶ್ಯಕತೆ ಇದೆ. ಈ ನಿಟ್ಟಿನೊಳಗೆ ಎಲ್ಲರೂ ಕೂಡ ಜಾಗೃತ ಆಗಬೇಕು. ಅಂದಾಗ ಮಾತ್ರ ಭಗೀರಥರು ಮತ್ತು ಭಗೀರಥರ ಜಯಂತಿಗೆ ಸಾರ್ಥಕತೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಅವಕಾಶವನ್ನು ಮಾಡಿಕೊಟ್ಟಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಿಗೆ, ಜಂಟಿ ನಿರ್ದೇಶಕರುಗಳಿಗೆ ಮತ್ತು ಪೂಜ್ಯ ಸ್ವಾಮೀಜಿಯವರಿಗೆ, ಮಾನ್ಯ ಸಚಿವರಿಗೆ ಹಾಗೂ